ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದು ಜನವರಿ ತಿಂಗಳು 2024ರಲ್ಲಿ ಯಾವಾಗ ದೇವಸ್ಥಾನ ಲೋಕಾರ್ಪಣೆ ಆಯಿತು ಅಲ್ಲಿಂದಲೂ ಕೂಡ ಅಷ್ಟು ಪ್ರಮಾಣದಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ದೇಣಿಗೆಯ ಎಣಿಕೆ ಜವಾಬ್ದಾರಿಯನ್ನು SBIನ ಹೆಗಲಿಗೆ ವಹಿಸಲಾಯಿತು. SBIನವರು ಈ ದೇಣಿಗೆಯ ಹಣ ಎಣಿಕೆಯನ್ನು ಮಾಡುವಂಥ ಜವಾಬ್ದಾರಿ ಇಟ್ಕೊಂಡ್ರು. ನಗದು ಕಾಣಿಕೆ 4 ದೇಣಿಗೆ ಹುಂಡಿಗಳಲ್ಲಿ ಸಂಗ್ರಹ ಆಗ್ತಾ ಇತ್ತು. ಅಂದರೆ 4 ಕಡೆಗಳಲ್ಲಿ ಹುಂಡಿಗಳಿದ್ದಾವೆ, ಅವುಗಳಲ್ಲಿ ಸಂಗ್ರಹ ಆಗ್ತಾ ಇತ್ತು. ಹುಂಡಿಗಳಲ್ಲಿ ಸಂಗ್ರಹ ಆಗಿರುವಂಥದ್ರಲ್ಲಿ 11 ಬ್ಯಾಂಕ್ ಸಿಬ್ಬಂದಿ ಮತ್ತು ಟ್ರಸ್ಟ್ನ 3 ಸೇರಿ 14 ಜನರ ತಂಡ ಇಲ್ಲಿ ಹಣವನ್ನು ಎಣಿಕೆ ಮಾಡುವಂತಹ ಕೆಲಸದಲ್ಲಿ ನಿರತವಾಗಿರುತ್ತೆ. ಹಣ ಎಣಿಕೆ ಕೆಲಸಕ್ಕೆ ಖಾಸಗಿ ಏಜೆನ್ಸಿಯೊಂದನ್ನು ಬ್ಯಾಂಕ್ ನೇಮಿಸಿಕೊಂಡಿತ್ತು. ನೋಡಿ, ಇವೆಲ್ಲವೂ ಕೂಡ ಅವ್ಯವಹಾರಗಳಿಗೆ ಹೀಗೆಲ್ಲ ಕಾರಣಗಳಾಗ್ತವೆ ಅಂತೇಳಿ. ಯಾರ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಕೂತ್ಕೊಳ್ತಾರೆ, ಯಾವ ಸ್ವರೂಪದಲ್ಲಿ ಇಲ್ಲಿ ನಂಬಿಕೆಗಳ ದುರುಪಯೋಗ ಆಗುತ್ತೆ ಅನ್ನೋಂಥದ್ದಕ್ಕೆ ಈ ರೀತಿಯಾದಂತಹ ಉದಾಹರಣೆಗಳು ಇಲ್ಲಿ ಗೋಚರಿಸ್ತದೆ. ಬ್ಯಾಂಕ್ನವ್ರಿಗೆ ಇವರು ಹೇಳಿದರೆ ಬ್ಯಾಂಕ್ನವರು ಒಂದು ಏಜೆನ್ಸಿಯನ್ನು ಇಟ್ಕೊಂಡಿದ್ದಾರೆ. ಆ ಏಜೆನ್ಸಿಯನ್ನು ತನಗೆ ಬೇಕಾದಂಥವ್ರನ್ನ ಇಟ್ಕೊಂಡಿದ್ದಾನೆ. ಇದರ ಪರಿಣಾಮವಾಗಿ ರಾಮನ ದುಡ್ಡಿಗೆ ಕನ್ನ ಹಾಕಲಾಗಿದೆ. ಹುಂಡಿ ಕಳ್ಳರ ಸುತ್ತ ಇರುವಂತಹ ಕೆಲವೊಂದು ಅಂಶವನ್ನು ನಾವು ಗಮನಿಸಬೇಕು. ಜೂನ್ 7ರಂದು ಹಣ ಕಳ್ಳತನದ ಬಗ್ಗೆ ಅಖಿಲೇಶ್ ಯಾದವ್ ಅವರು ಆರೋಪವನ್ನು ಮಾಡ್ತಾರೆ. ಜೂನ್ 7ನೇ ತಾರೀಕರಂದು ಆರೋಪವನ್ನು ಮಾಡ್ತಾರೆ. ದೇಣಿಗೆಯ ಸಂಗ್ರಹ ನಿರ್ವಹಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಇದಾಗಿತ್ತು. ದೇಶಾದ್ಯಂತ ಕಾಣಿಕೆ ಹಣದ ಬಗ್ಗೆ ಇದರಿಂದಾಗಿ ಚರ್ಚೆ ಶುರುವಾಯಿತು. ಹೌದಾ, ಈ ರೀತಿಯಾಗಿ ಹಣ ಕಳ್ಳತನ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಶುರುವಾಯಿತು. ಅನುಮಾನದ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಟ್ರಸ್ಟ್ನವರು ಮುಂದಾಗ್ತಾರೆ. ಆದರೆ ತನಿಖೆಗೆ ಆಗ್ರಹಿಸಿ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಟ್ರಸ್ಟ್ ಒಂದು ಪತ್ರವನ್ನು ಬರೆಯುತ್ತೆ. ಆ ಮೂಲಕ ಈ ಒಂದು ಹಣ ಕಳ್ಳತನದಲ್ಲಿ ನಾವು ಭಾಗಿದಾರರಲ್ಲ ಅನ್ನುವಂಥದ್ದನ್ನು ಟ್ರಸ್ಟ್ ತೋರಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಜೂನ್ 13ರಂದು SIT ತನಿಖೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರು ಆದೇಶವನ್ನು ಹೊರಡಿಸುತ್ತಾರೆ. ಈ ತನಿಖೆಯ ವೇಳೆ CCTVಗಳನ್ನು ಮರೆಮಾಚಿದ್ದು ಪತ್ತೆಯಾಗುತ್ತೆ. ಅಂದರೆ CCTV ಫುಟೇಜ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಕೆಲವು ಕಡೆಗಳಲ್ಲಿ, ಆಯ್ದ ಕಡೆಗಳಲ್ಲಿ ಡಿಲೀಟ್ ಮಾಡಿದೆ ಅಂತೇಳಿ ಈಗಾಗಲೇ SIT ಪತ್ತೆ ಹಾಕಿದೆ. ಹಣದ ಎಣಿಕೆ ಸಿಬ್ಬಂದಿಯ ಡ್ರೆಸ್ ಕೋಡ್ನಲ್ಲೂ ಕೂಡ ಪಾಲನೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಈ CCTV ಫುಟೇಜ್ಗಳನ್ನು ನೋಡಿದಾಗ ಗೋಚರಿಸಿದೆ. ಭಾರೀ ಭದ್ರತೆಯ ಮಧ್ಯೆಯೂ ಹಣ ಎಣಿಕೆಯಲ್ಲಿ ಭಾಗಿಯಾಗಿರುವಂಥದ್ದು ಗೋಚರಿಸುತ್ತೆ. ಅಂದರೆ ಒಂದು ಕಡೆಯಲ್ಲಿ ಭದ್ರತೆ ಇದೆ, ಆದರೆ ಹಣ ಎಣಿಕೆಯಲ್ಲಿ ಭಾಗಿಯಾಗಿದ್ದವರ ತೀವ್ರ ವಿಚಾರಣೆಯನ್ನು ನಡೆಸಿದಾಗ SIT ಶಿಫಾರಸಿನ ಮೇಲೆ ನಿನ್ನೆ 3 ಜನರ ವಿರುದ್ಧ ದೂರನ್ನು ದಾಖಲಿಸಿಕೊಳ್ಳಲಾಯಿತು. ಯಾವಾಗ FIR ದಾಖಲಾಯಿತು ತಕ್ಷಣ 8 ಮಂದಿಯನ್ನು SIT ಬಂಧಿಸಿದೆ. ಯಾಕಂದರೆ ಅವ್ರಿಗೊಂದು ಅರೆಸ್ಟ್ ಮಾಡೋದಕ್ಕೆ ಬೇಕಾದಂಥ ಒಂದು ಆಧಾರ ಬೇಕಿತ್ತು. ಇಲ್ಲಿ ಡಬಲ್ ನೋಟು, ಕೈ ತುಂಬ ಕಾಸು ಹೇಗಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಪ್ರತಿ ಬಂಡಲ್ಗೆ ಹೆಚ್ಚುವರಿ ನೋಟುಗಳನ್ನು ಸಿಬ್ಬಂದಿ ಸೇರಿಸ್ತಾ ಇದ್ರು. ಅಂದರೆ ಲೆಕ್ಕ ಬರೆಯುವಾಗ ಇರುವಂತಹ ನೋಟುಗಳು ಎಷ್ಟಿದ್ವು ಅದಕ್ಕಿಂತ ಎಕ್ಸ್ಟ್ರಾ ನೋಟುಗಳನ್ನು ಸೇರಿಸ್ತಾ ಇದ್ರು. ಬ್ಯಾಂಕ್ನಲ್ಲಿ ಪ್ರತ್ಯೇಕವಾಗಿ ನೋಟುಗಳನ್ನು ಎಣಿಸುವಂಥದ್ದಕ್ಕೆ ಹೋಗ್ತಿರಲಿಲ್ಲ. ಒಮ್ಮೆ ಇಲ್ಲಿ ಎಣಿಸಿದರೆ ಮುಕ್ತಾಯ ಆಯಿತು. ಎಲ್ಲಿ ದೇವಸ್ಥಾನದಲ್ಲಿ ಎಣಿಸಿದರೆ, ಹುಂಡಿ ಹಣ ಎಣಿಸುವಲ್ಲಿ ಎಣಿಸಿದರೆ ಮುಕ್ತಾಯ ಆಯಿತು. ಬ್ಯಾಂಕಲ್ಲಿ ಎಣಿಸ್ತಾ ಇರಲಿಲ್ಲ. ಬಂಡಲ್ಗಳನ್ನು ಮಾತ್ರ ಎಣಿಸಿ, ಎಷ್ಟು ಬಂಡಲ್ಗಳಿದ್ದಾವೋ ಅಷ್ಟು ಬಂಡಲ್ಗಳನ್ನು ಮಾತ್ರ ಎಣಿಸಿ ಅದರ ಆಧಾರದ ಮೇಲೆ ವೋಚರನ್ನು ರಚಿಸ್ತಾ ಇದ್ರು. ಹೀಗಾಗಿ ಪ್ರತಿ ಬಂಡಲ್ನಲ್ಲಿ ಹೆಚ್ಚುವರಿ ನೋಟು ಸೇರಿಸ್ತಾ ಇದ್ರು. ದೇಗುಲದಿಂದ ಬ್ಯಾಂಕ್ಗೆ ಬಂಡಲ್ಗಳನ್ನು ತೆಗೆದುಕೊಂಡು ಹೋಗುವಾಗ ಹೆಚ್ಚುವರಿ ನೋಟುಗಳನ್ನು ಕಳ್ಳತನ ಮಾಡಲಾಗ್ತಾ ಇತ್ತು. ಅಂದರೆ ಹೇಗೆ ವ್ಯವಸ್ಥಿತವಾಗಿ ಇಲ್ಲಿ ಹೆಗ್ಗಣಗಳು ಸೇರಿಕೊಂಡಿದ್ದಾವೆ ಅಂತೇಳಿ ಗೋಚರ ಆಗುತ್ತೆ. ಯಾರಿಗೂ ಅನುಮಾನದ ಬಾರದ ರೀತಿಯಲ್ಲಿ ಈ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸ್ತಾ ಇದ್ರು. ಇಲ್ಲಿ ವಿಶ್ವಾಸದ ದುರುಪಯೋಗ ಆಗಿರುವಂಥದ್ದು ಸ್ಪಷ್ಟ ಇದೆ. ಹಾಗಾಗಿನೇ ಡಬಲ್ ನೋಟುಗಳು ಇಲ್ಲಿ ಕಳ್ಳತನ ಆಗ್ತಾ ಇದೆ. ರಾಮಲಲ್ಲನ ಒಡವೆ ಕೂಡ ನಾಪತ್ತೆಯಾಗಿದೆ. ನೋಡಿ, ಬಾಲರಾಮ ಸುಂದರವಾಗಿ ಕಾಣಬೇಕು, ಬಾಲರಾಮನನ್ನು ನಾವು ಮುದ್ದಿಸಬೇಕು, ಬಾಲರಾಮನನ್ನು ನಾವು ಆರಾಧಿಸಬೇಕು, ಬಾಲರಾಮನನ್ನು ನಾವು ಚೆಂದಾಗಿ ನೋಡಬೇಕು ಅಂತ ಹೇಳೋ ಕಾರಣಕ್ಕಾಗಿ ಭಕ್ತರು ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಡವೆಗಳನ್ನು ಅರ್ಪಿಸ್ತಾರೆ. ಹಾಗಾಗಿ ರಾಮಲಲ್ಲಾಗೆ ಅರ್ಪಿಸಿದಂತಹ ಮೂಗುತಿ ನಾಪತ್ತೆಯಾಗಿದೆ. ದೇವರ ಮೂರ್ತಿಗೆ ನೀಡಿದಂತಹ ಕಿವಿಯೋಲೆಯನ್ನು ಕಳ್ಳತನ ಮಾಡಲಾಗಿದೆ. ರಾಮನ ಕಾಲ್ಗೆಜ್ಜೆಯನ್ನು ಕೂಡ ಬಿಟ್ಟಿಲ್ಲ. ಅಷ್ಟೇ ಅಲ್ಲದೆ ಒಬ್ಬರು ಮಹಿಳೆ ಬೆಳ್ಳಿ ಕಾಗೆಯೊಂದನ್ನು ಸಮರ್ಪಿಸಿದರು. ಅದು ಕೂಡ ಈಗ ಕಳ್ಳತನ ಆಗಿದೆ. ಅದು ಟ್ರಸ್ಟ್ನ ಲೆಕ್ಕದಲ್ಲಿ ಇಲ್ಲ ಅಂತ ಹೇಳಲಾಗ್ತದೆ. ರಾಮ ಮಂದಿರದ ಸುದ್ದಿ ದೇಶಾದ್ಯಂತ ಕಿಚ್ಚು ಹಬ್ಬಿಸ್ತಾ ಇದ್ದಂತೆಯೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಖಡಕ್ ಸಂದೇಶವೊಂದನ್ನು ಪಾಸ್ ಮಾಡಿದ್ದಾರೆ. ಸದ್ಯದಲ್ಲೇ ಸತ್ಯ ಹೊರಬರುತ್ತೆ. ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ಪೂರ್ವಜರು 500 ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ. ನೀವೆಲ್ಲ ಇನ್ನೇನು ಸ್ವಲ್ಪ ದಿನ ಕಾಯಿರಿ. ಅಯೋಧ್ಯೆಯನ್ನು ಅವಮಾನಿಸಬೇಡಿ. ಭಕ್ತರ ಭಾವನೆಗಳ ಜೊತೆಗೆ ಆಟ ಆಡಬೇಡಿ. ಯಾರೇ ತಪ್ಪು ಮಾಡಿದ್ರು ಬಿಡೋದಿಲ್ಲ ಅಂತ ಹೇಳ್ತಾರೆ. अयोध्या पर आक्षेप मत करो. प्रभु श्री राम की मर्यादा का पालन करना सीखो.
और अयोध्या के बारे में जो कदपे समाचार मिल रहे थे, हमने कहा था एसआईटी गठित की गई है। एसआईटी की रिपोर्ट आने के साथ ही हमारी कार्रवाई भी प्रारंभ हो जाएगी। और आपने देखा होगा, एसआईटी की रिपोर्ट आई, तुरंत कार्रवाई प्रारंभ हो गई। ಇನ್ನು ರಾಮನ ದೇಣಿಗೆಯ ಹಣದ ವಿಚಾರದಲ್ಲಿ ನೋಡ್ತಾ ಹೋದಾಗ ಈಗಾಗಲೇ SBIನಲ್ಲಿ FD ಆಗಿ ಇಟ್ಟಿರುವಂಥದ್ದು 889.52 ಕೋಟಿ ರೂಪಾಯಿಗಳನ್ನು, ಹಾಗೆಯೇ ಮ್ಯೂಚುವಲ್ ಫಂಡ್ ಮೂಲಕವಾಗಿ ಇಟ್ಟಿರುವಂತಹ ಹಣ 87 ಕೋಟಿ ರೂಪಾಯಿಗಳು, PNBಯಲ್ಲಿ FD ಆಗಿರುವಂಥದ್ದು 694.49 ಕೋಟಿ ರೂಪಾಯಿಗಳು, ಆಟೋ ಸ್ವೀಪ್ ಅಕೌಂಟ್ನಲ್ಲಿ ಇರುವಂಥದ್ದು 40 ಕೋಟಿ ರೂಪಾಯಿ, ಹಾಗೆಯೇ ಬ್ಯಾಂಕ್ ಆಫ್ ಬರೋಡಾದಲ್ಲಿ FD ಆಗಿಟ್ಟಿರುವಂಥದ್ದು 313.87 ಕೋಟಿ ರೂಪಾಯಿ, ಇತರೆ ಹೂಡಿಕೆಗಳು ಅಂತೇಳಿ ಇರುವಂಥದ್ದು 75.12 ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ರಾಮನ ದೇಣಿಗೆ ಹಣವನ್ನು ಈಗಾಗಲೇ ಸಂಗ್ರಹಿಸಿ ಇಡಲಾಗಿದೆ. ಇನ್ನು ರಾಮನ ಇದೇ ವಿಷಯದಲ್ಲಿ, ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಮನ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. SITಗೆ ಮುಂಚಿತವಾಗಿಯೇ ವರದಿಯೊಂದನ್ನು ಹಸ್ತಾಂತರಿಸಿ ಅದರಂತೆಯೇ ತನಿಖೆ ನಡೆಸುತ್ತಿರುವಂತೆ ಕಾಣ್ತಾ ಇದೆ. ದೊಡ್ಡ ಮೀನುಗಳನ್ನು ರಕ್ಷಿಸಿ ಸಣ್ಣ ಮೀನುಗಳನ್ನು ಶಿಕ್ಷಿಸ್ತಾ ಇದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇನ್ನು ರಾಮ ಮಂದಿರದಲ್ಲಿ ನಡೆದಂತಹ ಕಳ್ಳಾಟದ ಬಗ್ಗೆ ಶ್ರೀರಾಮನ ವಿಗ್ರಹ ಕೆತ್ತಿದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಳ್ಳತನ ಆಗಿರೋದರ ಬಗ್ಗೆ, ಹಣದ ಬಗ್ಗೆ ಮಾಹಿತಿ ಸಿಗಬೇಕು, ಭಕ್ತರಿಗೆ ಉತ್ತರ ಕೊಡುವ ಕೆಲಸವೂ ಆಗಬೇಕು. ಈ ಘಟನೆಯಿಂದ ಅಯೋಧ್ಯೆಯಲ್ಲಿ ಕಪ್ಪು ಮೋಡ ಆವರಿಸಿದೆ, ಅದು ಆದಷ್ಟು ಬೇಗ ಕರಗಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಷಯವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದು, ರಾಮ ಮಂದಿರದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯೇ ಈ ಪಾಪದ ಕೆಲಸ ಮಾಡಿದ್ದಾರೆ, ಈಗಾಗಲೇ ಅವರನ್ನು ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಟ್ರಸ್ಟ್ನ ಸದಸ್ಯರಾಗಿರುವ ಪೇಜಾವರ ಶ್ರೀಗಳು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದರೆ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್ ದೇವರ ಮೇಲಿನ ನಂಬಿಕೆ ಹೋಗಿಲ್ಲ, ಆದರೆ ನಿರ್ವಹಣೆಗೆ ಕುಳಿತವರ ಮೇಲಿನ ನಂಬಿಕೆ ಉಳಿದಿಲ್ಲ ಅಂತ ಹೇಳಿದ್ದಾರೆ. ಇಂತಹ ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. ಅದರಿಂದಾಗಿ ನಡೆದು ಹೌದು ಅಂತಂದರೆ ಆವಾಗ ಅವಶ್ಯವಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದು ವಿಚಾರಣೆ ಆಗಬೇಕು ಎನ್ನುವ ವಿಷಯಗಳು ಕೂಡ ಮತ್ತು ನಮ್ಮೆಲ್ಲರ ನಂಬಿಕೆ. ಈಗ ಸದ್ಯಕ್ಕೆ ಏನಂತೀವಿ, ಈ ನಂಬಿಕೆಗೆ ಗಿಡಕ್ಕೆ ರೋಗ ಬಂದಿರುತ್ತೆ ಅಂತಂದ್ರೆ ಹಾಗೆ ಆ ರೋಗ ಜಲ್ದಿ ವಾಸಿಯಾಗಿ ಮತ್ತೆ ಹೊಸ ಚಿಗುರು ಜಲ್ದಿ ಬರಲಿ. ಚಿಗುರು ಜೊತೆಗೆ ಇನ್ನೂ ಬಲಿಷ್ಠವಾಗಿ ಯಾವುದೇ ರೀತಿಯ ಇಂಥ ಒಂದು ಘಟನೆ ನಡೆದಿರೋ ಹಾಗೆ ಮುನ್ನೆಚ್ಚರಿಕೆಯಿಂದ ಈ ಒಂದು ದೇವಸ್ಥಾನ ಮುನ್ನಡೆಯಲಿ ಅಂತ. ಕಪ್ಪು ಮೋಡ ಅಂತ ಈಗ ಬಂದಿದೆ, ಆದಷ್ಟು ಬೇಗ ಎಂಥ ಮೋಡ ಆದರೂ ಅದು ಕರಗಿ ನೀರಾಗಲೇಬೇಕು, ಮತ್ತೆ ಹೊಸ ಬೆಳಕು ಬರಲೇಬೇಕು, ಆ ಒಂದು ನಂಬಿಕೆ ನಾನಿದ್ದೀನಿ. ಈಗಾಗಲೇ ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಏನು ಹೇಳಿದ್ದಾರೆ. ಅಲ್ಲಿ ಈಗ ನಿಮ್ಮ ಅನೇಕ ಚಾನೆಲ್ಗಳಲ್ಲಿ ಸೇರಿದಂತೆ ಅಲ್ಲಿರುವಂಥ ಎಂಪ್ಲಾಯೀಸು ಕೆಲವರು ಈ ರೀತಿಯಾದಂಥ ಪಾಪದ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬಂದಿದೆ. ಅವರನ್ನು ತಕ್ಷಣ ಹಿಡಿದು ಈಗಾಗಲೇ SIT ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಇತ್ಯಾದಿ ಎಲ್ಲ ಕೆಲಸ ಮಾಡಿದ್ದಾರೆ. कि रोज लगभग 12 से 14 लाख रुपए का चंदा आया करता था मंदिर में। जब से ये खबरें मीडिया में आई हैं, ये घट के 1 लाख रुपए से भी कम हो गया। लोगों की आस्था को बहुत भारी ठेस पहुंची है। ये कोई मामूली, जो मैंने आपको इस तरह के ढेरों उदाहरण है, अखबारों में रोज छप रहा है। एक कोई रस्तोगी जी है, उन्होंने 2 दीपक दान में दिए, जिसमें से एक दीपक पे अखंड ज्योति जलाई गई। प्राण प्रतिष्ठा के बाद बता रहे हैं कि उस दीपक का कोई अता पता नहीं है। ಹೀಗೆ ಇಲ್ಲಿ ಆರೋಪಗಳು ಬರ್ತಿದ್ದಾವೆ, ಬೇಸರ ವ್ಯಕ್ತವಾಗ್ತಿದೆ, ತನಿಖೆಗೆ ಆಗ್ರಹ ನಡೀತಾ ಇದೆ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅನ್ನುವಂಥ ಒತ್ತಾಯ ಎಲ್ಲೆಡೆಯಿಂದಲೂ ಕೂಡ ಕೇಳಿ ಬರ್ತಾ ಇದೆ.